ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊನ್ನೆ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅರ್ಥ ಆಗಿಲ್ಲ, ಲಾಂಗ್ ವಿಡಿಯೋ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಲಾಂಗ್ ವಿಡಿಯೋದಲ್ಲಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬನ್ನಿ, ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನು ಮೊದಲಿಗೆ ಬದನೆಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸೀಳು ಇಟ್ಕೊಂಡಿದ್ದೀನಿ. 4 ಭಾಗ ಮಾಡಿದ್ರೆ ಉಪ್ಪು ಖಾರ ಹಿಡಿಯಲ್ಲ ಅಂತ ಹಿಡಿದಿದ್ದೀನಿ. ಇವಾಗ ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡಿದ್ದೀನಿ. ಅಷ್ಟೇ ಟೊಮೆಟೊನು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. 5 ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಸೀಳು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಅರ್ಧ ಕಪ್ಪು ಕಡಲೆಬೀಜ, ಅರ್ಧ ಕಪ್ ಎಳ್ಳು, 1 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಹುರ್ಕೋಬೇಕು. ಈಗ 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಯಾಕೆಂದ್ರೆ ಅಲ್ಲಿ ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಲ್ಲ ಅದಕ್ಕೋಸ್ಕರ. 1/4 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಗ್ರೇವಿಗೆ ಬೇಕಾಗುತ್ತೆ. ಈಗ ನಾನು ಇದನ್ನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಆದಮೇಲೆ ಎಳ್ಳು ಜೀರಿಗೆ ಹಾಕ್ತಾಯಿದ್ದೀನಿ. ಮೊದಲೇ ಹಾಕ್ಬಿಟ್ರೆ ಬೇಗ ಎಳ್ಳು ಸೀದೋಗುತ್ತೆ ಅಂತ ಅರ್ಧ ಆದಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ ಆಗಿದೆ, ಎಳ್ಳು ಬೇಗ ಆಗಿಬಿಡುತ್ತೆ. ಎಳ್ಳು ಜೀರಿಗೆ ಚಿಟಪಟ ಅಂತ ಇದೆ. ಆಯಿತು, ಸೈಡ್ಗೆ ಇಟ್ಕೊತಾ ಇದ್ದೀನಿ ನಾನು. ಈಗ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಏಕೆಂದರೆ ಅದು ಎಣ್ಣೆ ಬದನೆಕಾಯಿ ಅಲ್ವಾ, ಅದಕ್ಕೋಸ್ಕರ. ಕರಿಬೇವು, ಹಸಿಮೆಣ್ಸಿಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ಟೊಮೆಟೊ ಎಷ್ಟು ಹಾಕ್ತೀರೋ ಅಷ್ಟು ಗ್ರೇವಿ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ನನಗೆ ಇಲ್ಲಿ ಸಾಕು, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಂಪಾಗಿ ಹಾಕಬೇಕು. ಅಷ್ಟರಲ್ಲಿ ನಾವು ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಕಡಲೆ ಬೀಜ ಪೌಡ್ರನ್ನ, ಎಳ್ಳು ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಇದಕ್ಕೆ ಆಗಿದೆ ಪೌಡ್ರು. ತರಿಯಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ನುಣ್ಣಗಲ್ಲ, ಜಾಸ್ತಿ ತರಿನೂ ಇಲ್ಲ. ಅಷ್ಟರಲ್ಲಿ ಈರುಳ್ಳಿ ಕೆಂಪಗಾಗಿದೆ. ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಒಂದು ಮಿಕ್ಸ್ ಕೊಡ್ತೀನಿ. ಉಪ್ಪು ಹಾಕಲ್ಲ ಫ್ರೆಂಡ್ಸ್, ಬದನೆಕಾಯಿ ಹಾಕೋದ್ಮೇಲೆ ಹಾಕ್ತೀನಿ. ಬದನೆಕಾಯಿ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಆಗಿದೆ. ಇವಾಗ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇನ್ನೂ ಬದನೆಕಾಯಿ ಹಾಕ್ಕೋಬೋದು ಫ್ರೆಂಡ್ಸ್. ನನಗೆ ಇಷ್ಟೇ ಸಾಕು, ನಮ್ಮ ಮನೇಲಿ ಯಾರು ತಿನ್ನಲ್ಲ ಅಂತ ನಾನು ಕಡಿಮೆ ಯೂಸ್ ಮಾಡಿದ್ದೀನಿ. ನೀವು ಇನ್ನೂ 4-5 ಬದನೆಕಾಯಿ ಎಕ್ಸ್ಟ್ರಾ ಹಾಕ್ಕೋಬೋದು, ಆ ಗ್ರೇವಿಗೆ ಒದಗುತ್ತೆ. ನೋಡಿ, ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಬದನೆಕಾಯಿ ಉಪ್ಪು ಹಿಡಿಯುತ್ತೆ ಇವಾಗ ಚೆನ್ನಾಗಿ, ಅದಕ್ಕೋಸ್ಕರ ಬದನೆಕಾಯಿ ಮೇಲೆ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಈರುಳ್ಳಿನೂ ಟೊಮೆಟೊ ಎಲ್ಲ ಮೆತ್ತಗಾಗಿ ಇನ್ನು ಗ್ರೇವಿ ಥರ ಬಿಡುತ್ತೆ. ನೋಡಿ, ಬೇಯ್ತಾ ಇದೆ. ಇವಾಗ ನಾನು ಎಲ್ಲ ಪೌಡ್ರುಗಳನ್ನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಒಂದೇ ಸಲ ಹಾಕ್ತಾಯಿದ್ದೀನಿ. ಮಿಕ್ಸ್ ಕೊಡ್ತೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಚ್ಚುತ್ತೀನಿ ಮೇಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ತೆಗ್ದಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಏಕೆಂದರೆ ಇನ್ನೂ ಬದನೆಕಾಯಿ ಬೆಂದಿಲ್ಲ, ಅದಕ್ಕೋಸ್ಕರ. ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ತಿರ್ಗಾ ಮೇಲೆ ಮುಚ್ಚಿ ಫ್ರೆಂಡ್ಸ್. ಮುಚ್ಚಿದ್ರೆ ಬೇಗ ಬೇಯುತ್ತೆ.
ಮುಚ್ತಾ ಇದ್ದೀನಿ ನೋಡಿ. ಓಪನ್ ಆಗಿದೆ ನೋಡಿ, ಆಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಕೊಡ್ತೀನಿ ನೋಡಿ. ಈಗ ಆ ಪೌಡ್ರು ಹಾಕೊಂಡ್ರ ಮೇಲೆ ಅದು ಗ್ರೇವಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಮಗಿನ್ನೂ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ. ಕಲರ್ ನೋಡಿ, ಕ್ರೀಮಿಯಾಗಿ ಆಗುತ್ತೆ ಗ್ರೇವಿ ನಮಗೆ. ಏಕೆಂದರೆ ಇದರಲ್ಲೂ ಉಪ್ಪಿನಂಶ ಇರುತ್ತೆ ಫ್ರೆಂಡ್ಸು, ಕಡಲೆ ಬೀಜದಲ್ಲ, ಅದಕ್ಕೆ ನೋಡಿ ಹಾಕ್ಕೋಬೇಕು. ಜಾಸ್ತಿ ಏನು ಉಪ್ಪೇನು ಬೇಡ. ನೋಡಿ ಮಿಕ್ಸ್ ಆಯಿತು. ಇವಾಗ ಈ ಥರ ಎಣ್ಣೆ ಎಲ್ಲ ಬಿಟ್ಟಿದೆ, ಆಯಿತು. ಥ್ಯಾಂಕ್ ಯು.